ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ರಿ ಅಷ್ಟೊಂದು ಟೆನ್ಷನ್ ಕೊಟ್ಬಿಟ್ಟು ಈಗ ಆರಾಮಾಗಿ ಕೂತಿದ್ದೀರಾ? ಆದ್ರೂ ಈ ರೀತಿ ಥ್ಯಾಂಕ್ಸ್ ಹೇಳಿಸ್ಕೊಳ್ಳೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಸರ್ ಮಿರರ್ ಸರಿ ಮಾಡಿ ಸರ್, ನಿಮ್ ಮುಖನೇ ಕಾಣಿಸ್ತಿಲ್ಲ ನನ್ಗೆ. ರೀ ಮಿರರ್ ಇರೋದು ಮುಂದೆ ಕೂತ್ಕೊಂಡು ಗಾಡಿ ಓಡಿಸೋರ್ಗೆ, ಹಿಂದೆ ಕೂತಿರೋರ್ಗಲ್ಲ. ನಿಮ್ ಹಿಂದೆ ಕೂತಿರೋದ್ ಯಾರು ಹೇಳಿ? ಇನ್ಯಾರು? ನೀವೇ. ನನ್ನ ಹೆಸರು ಹೇಳಿ ಸರ್. ನಿಧಿ. ನಾನು ಮಿರರ್ ಸರಿ ಮಾಡಿ ಅಂತ ಹೇಳಿದ್ದು ಯಾರಿಗೋಸ್ಕರ? ನಿಮ್ಗೋಸ್ಕರ, ಐ ಮೀನ್ ನಿಧಿಗೋಸ್ಕರ. ವೆರಿ ಗುಡ್. ಈ ನಿಧಿ ಇರೋದು ಯಾರಿಗೋಸ್ಕರ ಸರ್ ಹೇಳಿ ಸರ್. ಗೊತ್ತಿಲ್ಲ, ನೀವೇ ಹೇಳ್ರಿ. ರೀ ಏನೂ ಗೊತ್ತಿಲ್ಲ ಅಂತ ಹೇಳ್ತೀರಾ? ನಾನೇ ಹೇಳ್ತೀನಿ ಬಿಡಿ. ನಾನಿರೋದು ಈಗ ಬೈಕ್ ಓಡಿಸ್ತಿದ್ದಾರಲ್ಲ ಅವರಿಗೋಸ್ಕರ, ಅಂದ್ರೆ ನಿಮಗೋಸ್ಕರ. ನೀವು ಮಿರರ್ ನ ಸರಿ ಮಾಡಿದ್ರೆ ಅದ್ ನಿಮಗೋಸ್ಕರನೇ ಸರಿ ಮಾಡ್ಕೊಂಡಂಗಲ್ವಾ? ಕನ್ನಡಿ ಸರಿ ಮಾಡಕ್ ಇಷ್ಟೊಂದೆಲ್ಲ ಮಾತಾಡ್ಬೇಕಿತ್ತ? ಯಾಕ್ರಿ ಈಗ ಆಡ್ತೀರಾ ನೀವು? ಚಂದ್ರ ಕೈಗ್ ಸಿಕ್ತೆ ಹೋದಾಗ ಚಂದ್ರನ್ ಬಿಂಬ ನೀರಲ್ಲಿ ಕಂಡಾಗ ನೋಡಿ ಖುಷಿ ಪಡ್ಬೇಕು ಅಂತ ಪಾಠ ಹೇಳ್ಕೊಟ್ಟಿಲ್ವಾ ಸರ್ ನಿಮ್ಗೆ? ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತು ಬಿಡಿ. ಬನ್ನಿ. ಇಲ್ಲಿರಿ. ಯಾಕೆ? ಇಲ್ಲಿರಿ. ಅಲ್ಲ ಸರ್, ಈ ರಾತ್ರಿ ಹೊತ್ತಲ್ಲಿ ಒಂಟಿ ಹುಡುಗಿನ ಮಧ್ಯ ರೋಡಲ್ಲಿ ಬಿಟ್ಟು ಹೋಗ್ತೀರಾ? ಇದು ನ್ಯಾಯನಾ? ಯಾವ್ದೋ ಆಸ್ಪತ್ರೆಗೆ ಸೇರಿಸ್ಬೇಕು ಅನ್ಸುತ್ತೆ. ಏನಾದ್ರು ಶೋಭೆ ಬಂದ ನನ್ಗೆ? ನೀವು ತಾನೇ ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳಿದ್ದು, ಅದಕ್ಕೆ ನಿಲ್ಲಿಸ್ದೆ. ಸರ್ ನನ್ ಕೇಳಿದ್ದನ್ನೆಲ್ಲ ಇಷ್ಟ ಬೇಗ ಈಡೇರಿಸ್ತಿದ್ದೀರಾ. ಬನ್ನಿ ಬನ್ನಿ ಹೋಗೋಣ. ಹಾಯ್. ಹಾಯ್ ಸರ್. ಒಂದ್ ವೆನಿಲಾ. ನನಗೂ ಅದೇ. ಇದೇನ್ ಸರ್ ಸಡನ್ ಆಗಿ? ಹಬ್ಬ, ನಿಮ್ಮ ಅಜ್ಜಿ ಎಷ್ಟು ವರ್ಷದಿಂದ ನಿಮ್ಗೊಂದು ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡ್ಬೇಕು ಅಂತಿದ್ರು. ಕೊನೆಗೂ ನಿಮಗ್ ತಕ್ಕನಾಗಿರೋ ಹುಡುಗಿನೇ ಸಿಕ್ಕಿದಾಳ ನೋಡಿ. ಆದ್ರೂ ಮದ್ವೆ ಕರೀಲಿಲ್ಲ ನೋಡಿ ಸರ್. ಅಣ್ಣ ಏನ್ ಸಖತ್ತಾಗಿ ಹೇಳ್ದೆ ಅಣ್ಣ. ಐಸ್ ಕ್ರೀಮ್ ಅಂಗಡಿ ಇಟ್ಟಿರೋ ನಿನ್ ಮೊಟ್ಟೆ ಯಾವಾಗ್ಲೂ ತಣ್ಣಗಿರ್ಲಿ. ನಿನ್ ಮಾತೇನಾದ್ರೂ ಆದಷ್ಟು ಬೇಗ ನಿಜ ಆದ್ರೆ ನನ್ನ ಮದ್ವೆಗೆ ನಾನೇ ಬಂದು ನಿನ್ಗೆ ಸ್ಪೆಷಲ್ ಆಗಿ ಇನ್ವಿಟೇಷನ್ ಕೊಟ್ಟು ಹೋಗ್ತೀನಿ. ಎಲ್ರು ನಿಮ್ಮನ್ನ ನೋಡಿ ಕಲಿಬೇಕು ಸರ್. ನೀವೆಷ್ಟು ಫೇಮಸ್ ಆದ್ರೂ ಎಷ್ಟು ಸಿಂಪಲ್ ಆಗಿ ಮದ್ವೆ ಆಗಿದ್ದೀರಾ ನೋಡಿ. ಇವ್ರು ನನ್ನ ಹೆಂಡತಿ. ಹೌದೌದು, ಇವ್ರ ಹೆಂಡತಿ ಆಗೋದಕ್ಕೆ ನಾನಂತೂ ಪುಣ್ಯ ಮಾಡಿದ್ದೆ. ಮೇಡಮ್, ನಾನು ಇವ್ರನ್ನ ತುಂಬಾ ವರ್ಷದಿಂದ ನೋಡ್ತಾ ಇದ್ದೀನಿ. ಅಜ್ಜಿ ಜೊತೆ ಬಿಟ್ಟು ಬೇರೆ ಯಾರ ಜೊತೆಗೂ ಅಂಗಡಿಗೆ ಬಂದವರೇ ಅಲ್ಲ. ಈಗ ಇವ್ರನ್ನ ನಿಮ್ ಜೊತೆ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿತ್ಯ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅವಳೇನ್ ಚಿಕ್ಕ ಹುಡುಗಿನಾ? ಹಾಸ್ಪಿಟ್ಲಲ್ಲಿ ಏನೋ ಎಮರ್ಜೆನ್ಸಿ ಇರ್ಬೋದು, ಅದಕ್ಕೆ ಹೋಗಿರ್ತಾಳೆ. ಹಾಗಂತ ಗೆಸ್ ಮಾಡ್ಕೊಂಡು ಸಮಾಧಾನ ಆಗಕ್ಕಾಗುತ್ತಾ? ಹಾಸ್ಪಿಟಲ್ ಎಮರ್ಜೆನ್ಸಿ ಅಂದಿದ್ರೆ ನಂಗೆ ಹೇಳಿ ಹೋಗೋಳು. ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಹಾಕೋಳು. ಏನು ಹೇಳ್ದೆ ಹೋಗಿದ್ದಾಳೆ ಅಂದರೆ ನಂಗೆ ಅರ್ಥ ಆಗ್ತಿಲ್ಲ. ಸರಿ, ಇನ್ನೊಂದ್ಸಲಿ ಕಾಲ್ ಮಾಡಿ ನೋಡು, ಈಗ ಕನೆಕ್ಟ್ ಆದರೂ ಆಗ್ಬೋದು. ನಿಲ್ಸಿ ನಿಲ್ಸಿ. ಏನಾಯ್ತು? ಇಳಿರಿ ಸರ್ ಕೆಳಗೆ. ಯಾಕ್ರಿ ಏನಾಯ್ತು? ಇಳಿರಿ ಸರ್. ಅಲ್ಲ ಏನಾಯ್ತು? ನನಗ್ ನೀವು ಅವಮಾನ ಮಾಡ್ತಿದ್ದೀರಾ. ಯಾಕ್ರಿ ಈಗ ಆಡ್ತಿದ್ದೀರಾ? ಇಳಿರಿ ಸರ್, ಇಳಿರಿ ಅಂತ. ಹೆಂಗೆಂಗೋ ಆಡ್ತಿರೋದ್ ನೀವು. ಅಲ್ಲ, ನನ್ನ ನೋಡಿದ್ರೆ ಏನಾಗುತ್ತೆ ನಿಮ್ಗೆ? ಒಳ್ಳೆ ಕಳ್ಳಂತರ ಮುಖ ಮಾಡ್ತಿರಲ್ಲ. ಸ್ವೀಟ್ ಆಗಿಲ್ವಾ? ಕ್ಯೂಟ್ ಆಗಿಲ್ವಾ? ನಿಮ್ಮನ್ನ ನೋಡಿದ್ರೆ ಏನ್ ತಿನ್ನಕ್ ಬಿಡ್ತೀನ ನಾನು? ಈಗ ಅದೆಲ್ಲ ಬೇಡ, ಸುಮ್ಮನೆ ಗಾಡಿ ಹತ್ತಿ. ನೀವು ಮೊದಲು ಆ ರಿಂಗ್ ಟೋನ್ ಚೇಂಜ್ ಮಾಡಿ.
ನೀವ್ ನನ್ ಕೈಗೆ ರಿಂಗ್ ಹಾಕೋದಕ್ಕೆ ಮನ್ಸ್ ಮಾಡಿದ್ದೀನ ಈ ರಿಂಗ್ ನನ್ನ ಚೇಂಜ್ ಮಾಡೋದಕ್ಕೆ ಯೋಚನೆ ಮಾಡ್ತೀನಿ ಹೇಳಿ ಅಕ್ಕ. ಅಪ್ಪ ಭೂಮಿ ಮೇಲೆ ಇದ್ದೇನೆ. ಇಲ್ಲ ಅಕ್ಕ, ಆಕಾಶದಲ್ಲಿ ತೇಲಾಡ್ತಿದ್ದೀನಿ. ಏಯ್ ನಿಲ್ಸ್ತೀಯ ನಿನ್ ತಲ್ಹಾಟೆ? ಹೋಗ್ಬೇಕಾದ್ರೆ ಒಂದ್ ಮಾತು ಹೇಳಿ ಹೋಗ್ಬೇಕು ತಾನೆ. ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಅಂತ ಬರ್ತಿತ್ತು. ಇಷ್ಟ ಹೊತ್ತಲ್ಲಿ ಎಲ್ಲಿಗೆ ಹೋಗಿದ್ಯಾ? ಅಕ್ಕ, ನಾನು ನನ್ನ ಹುಡುಗನ ಜೊತೆ ಇದ್ದೀನಿ. ನೀನೇನು ಯೋಚನೆ ಮಾಡ್ಬೇಡ, ಇವ್ರು ನನ್ನ ಜೋಪಾನ್ವ ಕರ್ಕೊಂಡ್ ಬರ್ತಾರೆ. ಏನ್ರಿ ಅಕ್ಕನ ಹತ್ರ ಇದೆಲ್ಲ ಹೇಳ್ತಿದ್ದೀರಾ? ಇದಾ ಸಮಾಚಾರ? ಹಾಗಾದ್ರೆ ನಿಮ್ ಹುಡ್ಗನ್ಗೆ ಎಲ್ಲ ಹೇಳ್ಬಿಟ್ಯಾ? ಈಗ್ಲಾದ್ರೂ ಒಪ್ಕೊಂಡ? ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಅರ್ಥ ಮಾಡ್ತಾ ಇದ್ದೀನಿ. ಇನ್ನೊಂದ್ 2 ಸ್ಟೆಪ್ ಮುಂದೆ ಹೋದ್ರೆ ಅವ್ರು ಒಪ್ಕೊಂಡ್ಬಿಡ್ತಾರೆ ಅಲ್ವಾ ಸರ್? ಸುಮ್ಮನಿರ್ರಿ. ಹೇಳಿ ಅಕ್ಕ. ಸರಿ ಸರಿ, ಆದಷ್ಟು ಬೇಗ ನಿಮ್ ಹುಡ್ಗನ ನಮ್ಗೆ ಮೀಟ್ ಮಾಡ್ಸಮ್ಮ. ಆಮೇಲೆ ಮಿಕ್ಕಿರೋ ಸ್ಟೆಪ್ಸ್ ನ ಬೇಗ ಮುಂದಕ್ಕಿಡು. ಯು ಆರ್ ದ ಬೆಸ್ಟ್. ಐ ಲವ್ ಯು. ಸರಿ ಅಕ್ಕ, ಗುಡ್ ನೈಟ್, ಬೈ ಬೈ. ಸರ್, ನನ್ ಫೋನ್ ಕಟ್ ಮಾಡಾಯ್ತು. ತಮಾಷೆಗೊಂದು ಇತಿಮಿತಿ ಇರಬೇಕು. ನಿಮ್ಮ ಅಕ್ಕ ಹತ್ರ ನಾನು ನಿಮ್ಮ ಹುಡುಗ ಅಂತ ಯಾಕೆ ಹೇಳಿದ್ರಿ? ಅಂದ್ರೆ ನೀವ್ ನನ್ನ ಹುಡುಗ ಅಂತ ಒಪ್ಕೊಂಡ್ಬಿಟ್ರಾ? ಹಾಗಲ್ಲ ರೀ, ನಿಮ್ಮ ಅಕ್ಕ ಹತ್ರ ನನ್ನ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿತ್ತು? ಅರೆ, ನಾನಿಲ್ಲಿ ನಿಮ್ಮ ಹೆಸರು ಹೇಳ್ದೆ. ನಾನು ನನ್ನ ಹುಡುಗನ್ ಜೊತೆ ಇದ್ದೀನಿ ಅಂತ ಹೇಳ್ದೆ. ಮುಂದಿಂದೆಲ್ಲ ನೀವೇ ಅರ್ಥ ಮಾಡ್ಕೊಂಡಿರೋದು. ನೋಡಿ, ನೀವು ಹೀಗೆಲ್ಲ ಮಾಡಿದ್ರೆ ನಿಮ್ಮ ಅಜ್ಜಿ ಹತ್ರ ಹೇಳ್ಬಿಡ್ತೀನಿ. ನಿಜವಾಗ್ಲು? ಹೋಗಿ ಹೇಳಿ, ನನಗೂ ಅದೇ ಬೇಕಾಗಿರೋದು. ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗತ್ತೆ, ಹೇಳಿ ಹೇಳಿ. ಇದೇ ಹಲೋ, ಏನ್ ನಿಮಗ್ ಮಾತ್ರ ಕೋಪ ಬರದಾ? ನನಗ್ ಬರಲ್ವಾ? ನಿಮ್ ಮೇಲ್ ಕೋಪ ತೋರ್ಸೋರ್ಗೆಲ್ಲ ಪ್ರೀತಿ ಹಂಚ್ತೀರಾ. ನಾನ್ ನಿಮ್ಗೆ ಎಷ್ಟೇ ಪ್ರೀತಿ ಕೊಟ್ರು ನನಗ್ ಬೈತಾನೆ ಇರ್ತೀರಾ. ಏನ್ ನಿಮ್ ಪ್ರಾಬ್ಲಮ್ ಏನೂ ಇಲ್ಲ. ಇವತ್ತೊಂದ್ ವಿಷಯ ಇತ್ಯರ್ಥ ಆಗ್ಲೇಬೇಕು ಸರ್. ನೋಡಿ, ನನ್ನ ಸರಿಯಾಗಿ ನೋಡಿ. ಚೆನ್ನಾಗಿದ್ದೀನಿ ತಾನೆ? ಕ್ಲೋಸ್ ಅಪ್ ಅಲ್ಲಿ ನನ್ನ ಮುಖನ ಸರಿಯಾಗಿ ನೋಡ್ಕೊಳ್ಳಿ. ಹೇಳಿ, ಹೇಗಿದ್ದೀನಿ? ನೋಡೋದಲ್ಲ, ಹೇಳಿ, ಹೆಂಗಿದೆ ನನ್ ಕಣ್ಣು? ಆಕಾಶದಿಂದ ಬಾಚ್ಕೊ ಬಂದ್ ಇಟ್ಟಂಗಿಲ್ವಾ ನನ್ ಕಣ್ಣು? ನಕ್ಷತ್ರ. ಮೂಗ್ ನೋಡಿ ಹೇಗಿದೆ? ಇದು ಬರೀ ಮೂಗಲ್ಲ, ಒಂದೊಂದ್ ಉಸ್ರಲ್ಲೂ ನಿಮ್ ಹೆಸರು ಹೇಳ್ತಾ ಇರುತ್ತೆ. ಹಾ, ಯಾಕೆ ಸರ್, ನಿಮ್ಗೆ ಸರಿಯಾಗಿ ಕೇಳಿಸ್ತಿಲ್ವಾ? ಇಲ್ಲ, ಕೇಳಿಸ್ತಿದೆ. ನ್ಯೂಸ್ ಸ್ವಲ್ಪ ದೂರ ದೂರ ನಿಲ್ಬೇಕಾ? ಹತ್ರ ಆಗ್ಬೇಕು ಅಂತಾನೆ ಡಿಸೈಡ್ ಮಾಡ್ಕೊಂಡ್ ಬಂದಿರೋ ಹುಡುಗಿ ಸರ್ ನಾನು. ದೂರ ಹೋಗೋ ಮಾತೇ ಇಲ್ಲ. ನನ್ ಕೂರ್ಲು ನೋಡಿ ಸರ್ ಹೇಗಿದೆ? ಶಾಂಪೂ ಆಡಲ್ ಬರೋ ತರ ಸಾಫ್ಟ್ ಆಗಿಲ್ವಾ? ನಿಮ್ ಕೆನ್ನೆಗೆ ಮುತ್ತು ಕೊಡಕ್ಕೆ ಕಾಯ್ತಿರೋ ಈ ತುಟಿ, ನಿಮ್ಮ ದೃಷ್ಟಿ ತೆಗೆಕ್ಕೆ ಕಾಯ್ತಿರೋ ಈ ಕೈ. ಸಾಕು ಸಾಕು, ಅರ್ಥ ಆಯ್ತು. ಹಾಗಾದ್ರೆ ಲವ್ ಯು ಅಂತ ಹೇಳಿ ಸರ್. ಲವ್ವಾ? ಆಗಲ್ವಾ? ಕರುನಾಡ